ಪ್ರೈಸ್ ತುಂಬಾ ಚೆನ್ನಾಗಿದೆ ಅಣ್ಣ. ಹೌದು ಅಣ್ಣ, ತುಂಬಾ ಚೆನ್ನಾಗಿದೆ. ಕಷ್ಟಪಟ್ಟು ಪ್ಲಾನ್ ಮಾಡಿದ್ರು ಕಿಟ್ಟು ಗೆಲ್ಲಿಲ್ಲ, ರಾಕಿ ಗೆದ್ದಿದ್ದಾನೆ. ಎಲ್ಲ ಪ್ರೈಸು ಅವನ್ಗೆ ಬಂತು. ಈ ಪ್ರೈಸ್ನ ಶೆಲ್ಫಲ್ಲಿ ಇಡೋಣ ಅಣ್ಣ, ಎಲ್ರಿಗೂ ಕಾಣಿಸೋ ಥರ ಇಡೋಣ. ದೊಡ್ಡೋಳು ಅಂತಾನು ನೋಡ್ದೆ ಆ ವಸು ನನ್ನ ಹಾರಿಕಂಗ್ ಹೊಡಿಯೋ ತರ ಹೊಡಿತಾನೆ ಇರ್ತಾಳೆ. ಸಮಯ ನೋಡಿ ವಸುಗೆ ಸಾವಿನ ಏಟ್ ಕೊಡ್ಲೇಬೇಕು. ಕಂಗ್ರಾಟ್ಸ್ ರಾಕಿ, ಎಲ್ಲ ಪ್ರೈಸು ನಿನಗೆ ಬಂತಂತೆ. ಹೌದು ಅಜ್ಜಿ, ಥ್ಯಾಂಕ್ ಯು. ಮಾರ್ಕ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ರಾಕಿ ಅಣ್ಣನೇ ಫಸ್ಟ್ ಅಜ್ಜಿ. ಅಣ್ಣನ ಜೊತೆ ಸ್ಪರ್ಧೆಗಿಳಿದು ಗೆಲ್ಲಕ್ಕೆ ಯಾರಿಗೂ ಆಗಲ್ಲ. ನೀನು ಗ್ರೇಟ್ ರಾಕಿ. ಅಬ್ಬಬ್ಬಬ್ಬಬ್ಬ, ಚೆನ್ನಾಗಿದೆಯಮ್ಮ, ತುಂಬಾ ಚೆನ್ನಾಗಿದೆ. ಆ ರಾಕಿ ಗ್ರೇಟ್ ಆದ್ರೆ ನನ್ ಮಗ ವೇಸ್ಟಾ? ನಾನಾಗ ಹೇಳಿಲ್ಲ ದಮಯಂತಿ. ನಿನ್ನ ಉದ್ದೇಶ ಅದೇ ಅಲ್ವಾ? ಅವನಿಗೆ ಪ್ರೈಸ್ ಬಂದಿದೆ ಅಂತ ಅವನು ಹೊಗಳಿ ಮುದ್ ಮಾಡ್ತಿದೀಯಾ. ಕಡೆ ಪಕ್ಷ ಕಿಟ್ಟು ಕಡೆ ಕಣ್ಣೆತ್ತಾದ್ರೂ ನೋಡ್ದ? ಅದಲ್ಲ ದಮಯಂತಿ, ರಾಕಿ ಗೆದ್ದ ಅಂತ ಹೊಗಳ್ದೆ, ಅದು ತಪ್ಪಾ? ಮತ್ತೆ ನನ್ ಮಗ ಸೋತ ಅಂತ ಸಮಾಧಾನ ಮಾಡಲ್ವಾ? ಅದು ತಪ್ಪಲ್ವೇನಮ್ಮ? ಕಿಟ್ಟು ಬಾ ಇಲ್ಲಿ. ಏನ್ ಬೇಕಾಗಿಲ್ಲ. ನನ್ ಹಣೆ ಬರ ಚೆನ್ನಾಗಿಲ್ಲ ಅಂತ ನಿನ್ನ ಆಶ್ರಯ ಕೇಳ್ದೆ. ಕಡೆಗೆ ಪ್ರೀತಿ ಸಮಾಧಾನನೂ ಕೂಡ ಕೇಳ್ಕೋಬೇಕಾಗಿ ಬಂದಿದೆ. ಇವಾಗ ಏನಾಯ್ತು ಅಂತ ಅಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ಇನ್ನು ಏನಾಗ್ಬೇಕು ತಮ್ಮಯ್ಯ? ಅಮ್ಮ ನಮ್ಮ ಮೇಲೆ ಪಕ್ಷಪಾತ ತೋರಿಸ್ತಿದ್ದಾಳೆ. ನನ್ನ ಹೆತ್ತು ದತ್ತು ಕೊಟ್ಲಲ್ವಾ? ಚಿಕ್ಕಮ್ಮನ ಮನೆಯಲ್ಲಿ ಬೆಳ್ದೆ ಅಂದಿದ್ ಮಾತ್ರಕ್ಕೆ ಅಮ್ಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ. ಸೋತೋಗಿರೋ ಕಿಟ್ಟು ಮೇಲೆ ಕನಿಕರ ಕೂಡ ಇಲ್ಲ. ಮೊಮ್ಮಗಳ ಮೇಲೆ ಮಮಕಾರನೂ ಇಲ್ಲ. ಕೇಳಿಲಿ, ಸ್ವಂತ ಮನೆಯಲ್ಲೇ ಬೇರೆಯವರಾಗಿದ್ದೀವಿ. ಅತ್ತೆ ಹಾಗೆಲ್ಲ ಪಕ್ಷಪಾತ ಮಾಡಲ್ಲ ದಮಯಂತಿ. ನಿನ್ ಮೇಲೆ ಪ್ರೀತಿ ಇಲ್ದೆ ಅತ್ತೆ ನಿನ್ನ ದತ್ತು ಕೊಡ್ಲಿಲ್ಲ. ಅವ್ರ ತಂಗಿಗೆ ಮಕ್ಳಿಲ್ಲ ಅಂತ ಕೊಟ್ರು. ಆದ್ರೆ ಇಷ್ಟು ವರ್ಷ ನನಗೆ ಅನ್ಯಾಯ ಆಗಿದೆ ಅಲ್ವಾ? ಈಗ್ಲೂ ಅದೇ ನಡೀತಾ ಇದೆ. ನೀನ್ ಅಪಾರ್ಥ ಮಾಡ್ಕೋತಿದ್ದೆ ದಮಯಂತಿ. ನೀನು ಈ ಮನೆ ಮಗಳು. ಇಲ್ಲಿ ನಿನ್ ಎಲ್ಲ ಹಕ್ಕು ಅಧಿಕಾರನೂ ಇದೆ. ಹೆಸರಿಗೆ ಮಾತ್ರ ಇದೆ, ಉಸ್ತುವಾರಿ ಪೂರ್ತಿ ನಿಮ್ದೆ ಅಲ್ವಾ? ನನ್ ಮಗಳಿಗೆ ಒಡವೆ ಕೊಡಿಸಿ ಅಂದ್ರೆ ಕೊಡಿಸ್ಲಿಲ್ಲ. ಕೇಳಿಲಿ, ಆ ರಾಕಿಗೆ ಮಾತ್ರ ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ. ಅವನಿಗೆ ಪ್ರೈಸ್ ಬಂದ್ರೆ ದೊಡ್ಡದಾಗಿ ಹೇಳ್ಕೊಂಡಿರ್ತೀರಾ. ಆದ್ರೆ ಆ ಕಿಟ್ಟುನ್ ಮಾತ್ರ ಕಸದ ತರ ನೋಡಿರ್ತೀರಾ. ನಮಗೆ ಕಣ್ಣೀರು ಅವಮಾನ ಇವೆರಡು ಬಿಟ್ರೆ ಅಧಿಕಾರದ ಹಕ್ಕು ಎಲ್ಲಿದೆ ಹೇಳಿ? ಏನಾಯ್ತಮ್ಮ? ಏನಿಲ್ಲ ರೀ, ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ. ಏನೂ ನಡೆದಿಲ್ಲ ಅಂದ್ರೆ ಯಾಕೆಲ್ರೂ ಹೀಗಿದ್ದೀರಾ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ನೀವ್ ಫ್ರೆಶ್ ಆಗಿ ಬಂದ್ರೆ ಊಟ ಮಾಡೋಣ. ಅಮ್ಮ, ಏನಾಯ್ತು? ಯಾಕಷ್ಟೊಂದು ಬೇಜಾರಾಗಿದೆಯಾ? ಬೇಜಾರಾಗಿರೋಳು ನಾನು ಅಣ್ಣ. ಆಟದ ಸ್ಪರ್ಧೆಯಲ್ಲಿ ಗೆದ್ದ ಅಂತ ಅಮ್ಮ ರಾಕಿನ್ ಮುದ್ ಮಾಡ್ತಿದ್ದಾಳೆ. ಈ ಮನೆಗ್ ನಿಜವಾದ ವಾರಸ್ದಾರ ಆಗಿರೋ ಕಿಟ್ಟುನ್ ಮಾತ್ರ ಕಡೆ ಪಕ್ಷ ಏನು ಅಂತ ಕೂಡ ಕೇಳಲಿಲ್ಲ. ನಾವು ಅಂದ್ರೆ ಅಮ್ಮಂಗ ಅಷ್ಟು ಕಡೆ ಆಗೋದ್ವಾ? ಅಮ್ಮಂಗೆ ಅಂತ ಉದ್ದೇಶ ಇಲ್ಲ ದಮಯಂತಿ. ಇದ್ದಿದ್ರೆ ನಿನ್ನ ಸ್ವಂತ ಮಗಳು ಅಂತಾನು ಹೇಳ್ತಾ ಇರಲಿಲ್ಲ ನಿಂಗೆ. ಆ ನಿಜ ಅಮ್ಮ ನನ್ನ ಹತ್ರ ಯಾವಾಗ ಹೇಳಿದ್ಲು ಅಣ್ಣ? ನಿಮ್ಮ ಹತ್ರ ಹೇಳ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ಅಮ್ಮನ ಪ್ರೀತಿ ಮೇಲೆ ಸಂಶಯ ಪಡಬೇಡ ದಮಯಂತಿ. ಅಮ್ಮ ನಮ್ 4 ಜನರ ಜೊತೆ ಒಂದೇ ತರ ಇದ್ದಾಳೆ. ಇಲ್ಲ ಅಣ್ಣ, ಹೊರಗಿಂದ ಬಂದಿರೋ ಆ ರಾಕಿನ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾಳೆ. ಅವಳ ಸ್ವಂತ ಮೊಮ್ಮಗ ಆಗಿರೋ ಕಿಟ್ಟುನ್ ಮಾತ್ರ ಕಾಲ್ ಕೆಳಗೆ ಹಾಕೊಂಡು ತುಳಿತಾ ಇದ್ದಾಳೆ. ಬಾಯಿ ಮುಚ್ಚು ದಮಯಂತಿ. ನಿನಗೆಷ್ಟು ಸಲ ಹೇಳಿದ್ದೀನಿ, ರಾಕಿ ಹೊರಗನಲ್ಲ,
ನನ್ನ ಮಗ ನನ್ನ ವಾರಸ್ದಾರ. ಕಿಟ್ಟು ನನ್ನ ಸೋದರಳಿಯ. ನನ್ನ ದೃಷ್ಟಿಯಲ್ಲಿ, ಅಮ್ಮನ ದೃಷ್ಟಿಯಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ರಾಕಿ ಕಿಟ್ಟು ಇಬ್ಬರು ಕೂಡ ಸಮಾನರೇ. ಸಮಾನತೆ ಎಲ್ಲಿದೆ ಅಣ್ಣ? ಇಬ್ರಿಗೂ ತುಂಬಾನೇ ವ್ಯತ್ಯಾಸ ಇದೆ. ಇನ್ ಸಾಕು ನಿಲ್ಸೆ. ಬುದ್ಧಿ ಇಲ್ದೆ ಏನೇನೋ ಮಾತಾಡ್ತಾ ಇದ್ಯಾ. ನಡಿ, ನಿನ್ ನಡಿ, ನಾನು ಹೇಳ್ತೀನಿ ಬಾ. ಭಾವ, ಏನು ಅಂದರೆ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ. ಮಕ್ಕಳು ಹಸ್ಕೊಂಡಿದ್ದಾರೆ, ಬೇಗ ಊಟ ಮಾಡೋಣ. ಹೋಗಿ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ. ಮಕ್ಕಳ, ನೀವು ಕೂಡ ನಡಿಯಕ್ಕ, ಅಡುಗೆ ತಗೊಂಡು ಬರೋಣ. ನನಗ್ ಬುದ್ಧಿ ಇಲ್ಲ ಅಂತ ಯಾಕಂತೀಯ ಅತ್ತೆ? ಅವರು ನನ್ನ ಮಗನ್ನ ಅವಮಾನ ಮಾಡ್ತಿದ್ರೆ? ಹುಚ್ಚಿಡ್ದಿದ್ಯೇನೆ ನಿಂಗೆ? ನೀನ್ ಅನ್ಕೊಂಡಿರೋದೇನೋ ಮಾಡ್ತಿರೋದೇನೋ. ಕಿಟ್ಟು ಬೇಜಾರ್ ಮಾಡ್ಕೊಂಡಿದ್ದಾನತ್ತೆ. ಈಗ ನೀನ್ ಯೋಚನೆ ಮಾಡ್ಬೇಕಾಗಿರೋದು ಕಿಟ್ಟು ಬಗ್ಗೆ ಅಲ್ಲ ಕಣೆ, ಶಿವಾನಿ ಬಗ್ಗೆ. ಅವಳನ್ನ ಈ ಮನೆ ಸೊಸೆ ಮಾಡೋದ್ರ ಬಗ್ಗೆ ಕಣೆ. ಶಿವಾನಿ ಈ ಮನೆ ಸೊಸೆ ಆಗ್ಬೇಕು ಅಂದ್ರೆ ಅಖಿಲ್ಗಿಂತ ಮೊದ್ಲು ಒಪ್ಕೋಬೇಕಾಗಿರೋದು ನಿಮ್ಮಮ್ಮ ಮತ್ತೆ ಅಭಿ. ಹೋಗಿ ಹೋಗಿ ಅವ್ರಗಳ ಜೊತೆನೆ ಜಗಳ ಆಡ್ತಿದ್ಯಲ್ಲ. ಕಿಟ್ಟು ಈ ಮನೆ ವಾರಸ್ತಾರಲ್ವೇನತ್ತೆ? ನಿನ್ನ ಮಗನ್ಗೆ ವಾರಸತ್ವ ನಿಮ್ಮ ಅತ್ತೆ ಮನೇಲಿರುತ್ತೆ ಕಣೆ, ಈ ಮನೇಲಿ ಯಾಕಿರುತ್ತೆ? ಹೆಣ್ಣು ಮಗು ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಮೇಲೆ ತವ್ರ ಮನೆಯಲ್ಲಿ ಯಾವ ಹಕ್ಕು ಅಧಿಕಾರನೂ ಇರಲ್ಲ. ಮನೆ ಅಧಿಕಾರ ಗಂಡು ಮಕ್ಳಿಗಿರತ್ತೆ, ಉಸ್ತುವಾರಿ ಸೊಸೆರ್ಗಿರತ್ತೆ. ನೀನು ತವ್ರ ಮನೆಯಿಂದ ಅರ್ಶನ ಕುಂಕುಮ ಬಯಸ್ಬೇಕೇ ಹೊರತು ಪವರ್ ಆಫ್ ಪದವಿ ಅಲ್ಲ. ಇದೇನತ್ತೆ ಹಿಂಗ್ ಹೇಳ್ತಿದ್ಯಾ? ನಾನ್ ಹೇಳೋದ್ ಕೇಳೆ. ನಿಮ್ಮ ಅಮ್ಮನ ಹತ್ರ ಅಭಿ ಹತ್ರ ಸ್ವಲ್ಪ ತಗ್ಗಿ ಬಗ್ಗೆ ನಡಿ. ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಸಿ ಶಿವಾನಿನ ಅಕ್ಕಲು ಕೊಟ್ಟು ಮದ್ವೆ ಮಾಡ್ದೆ ಅಂತ ಇಟ್ಕೋ. ಆಗ ನಾವು ಚಕ್ರನ ತಿರುಗಿಸ್ಬೋದು. ಇವಾಗ ನೀನ್ ಅನ್ಕೊಂಡಿರೋದನ್ನ ಆಗ ಮಾಡ್ಬೋದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅತ್ತೆ. ಇನ್ಮೇಲೆ ಆತ್ರಪಟ್ಟು ಜಗಳ ಮಾಡಲ್ಲ. ಇವಾಗ ಹಂಗೆ ಅಂತೀಯ, ಆಮೇಲೆ ಕಾವ್ 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 ಅಂತ ಕಿರ್ಚಾಡ್ತೀಯ. ಮೊದ್ಲು ನಿನ್ನ ಬಾಯಿನ ಸ್ವಲ್ಪ ಹದ್ ಬಸ್ತಲ್ಲಿಟ್ಕೋ. ಸರಿ ಅತ್ತೆ, ಪ್ರಯತ್ನ ಪಡ್ತೀನಿ. ನೆನ್ಪಿಟ್ಕೋ, ನಿನ್ನ ಮಗಳ ಭವಿಷ್ಯ ನಿನ್ನ ಮಾತಿನ ಮೇಲೆ ಆಧಾರ ಪಟ್ಟಿರುತ್ತೆ. ನಿನ್ನ ಮಾತು ಒಳ್ಳೇದಾಗಿದ್ರೆ ಈ ಮನೆ ನಿನ್ನ ಸ್ವಂತ ಆಗುತ್ತೆ ಕಣೆ. ಏನಾಯ್ತ್ರಿ? ಯಾವ್ದ್ರ ಬಗ್ಗೆನೂ ಅವಾಗ್ಲಿಂದ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದೀರಾ? ಏನ್ ನಡೀತು? ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ಒಂದು ವಿಷಯ ಹೇಳ್ತೀನಿ ಹೊಸೋರೆ. ಏನಾದರೂ ಪ್ರಾಬ್ಲಮ್ ರೀ? ಇವತ್ತು ನಮ್ಮ ಆಫೀಸಲ್ಲಿ ಯಾರೋ ಬಾಂಬ್ ಇಟ್ಟಿದ್ರು. ಬಾಂಬಾ? ತಲೆ ಕೆಡಿಸ್ಕೋಬೇಡಿ. ಲಕ್ಕಿಲಿ ಯಾರಿಗೂ ಏನೂ ಆಗಿಲ್ಲ. ಟೈಮ್ಗೆ ಬಾಂಬ್ನ ಡಿಫ್ಯೂಸ್ ಮಾಡಿದೆ. ನಮ್ಮ ಆಫೀಸಲ್ಲಿ ಬಾಂಬ್ ಯಾರು ಇಟ್ಟಿದ್ದು? ಅದೇ ಗೊತ್ತಾಗ್ತಾ ಇಲ್ಲ. CC ಕ್ಯಾಮ್ರಾಗಳು ಕೂಡ ರೆಕಾರ್ಡ್ ಆಗ್ತಾ ಇಲ್ಲ. ಆದಿತ್ಯನ ಕೆಲಸ ಆಗಿರುತ್ತಾ? ಇಲ್ಲ, ಅವನು ಔಟ್ ಆಫ್ ಸಿಟಿ. ಆದಿತ್ಯ ಇಲ್ಲ ಅಂದ್ರೆ ಇನ್ಯಾರ್ರಿ? ಇವತ್ತು ಆಫೀಸ್ಗೆ ಹೊಸಬ್ರು ಯಾರಾದ್ರೂ ಬಂದಿದ್ರಾ? 3 ಜನ ಕ್ಲೈಂಟ್ಸ್ ಬಂದಿದ್ರು. ಅವರಲ್ಲೊಬ್ರು ಲೇಡಿ ಕೂಡ ಬಂದಿದ್ರು. ಆ 3ರಲ್ಲೊಬ್ಬರೇ ಬಾಂಬ್ ಇಟ್ಟಿರ್ತಾರೆ. ಆ 3 ಬಗ್ಗೆ ಎನ್ಕ್ವೈರಿ ಮಾಡಿದ್ರಾ? ಅದೇ ಕೆಲಸದ ಮೇಲಿದ್ದೀನಿ. ಪೊಲೀಸರಿಗೆ ಹೇಳ್ದೇನೆ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಯಾಕ್ರಿ ಹೀಗೆಲ್ಲ ಆಗ್ತಿದೆ? ಮೊದಲು ರಾಕಿಗೆ ಆಕ್ಸಿಡೆಂಟ್ ಆಯಿತು, ಆಮೇಲೆ ಅಖಿಲ್ ಅರೆಸ್ಟ್ ಆದ, ಇವಾಗ ನೋಡಿದ್ರೆ ಆಫೀಸಲ್ಲಿ ಬಾಂಬು. ಇದೆಲ್ಲ ಯಾರು ಮಾಡ್ತಿದ್ದಾರೆ? ನಮಗೆ ಹೊಸ ಶತ್ರುಗಳು ಹುಟ್ಕೊಂಡಿದ್ದಾರೆ ಅಂತ ಡೌಟ್ ಬರ್ತಾ ಇದೆ ಹೊಸವ್ರೆ. ಹೊಸ ಶತ್ರುಗಳ? ನಾವೇನ್ರಿ ಮಾಡಿದ್ದೀವಿ? ನಮಗೆ ಗೊತ್ತಿಲ್ಲದಿರೋ ಕಾರಣ ಏನಾದರೂ ಇರಬೇಕು ಹೊಸವ್ರೆ. ಆ ಶತ್ರು ಯಾರಂತ ಗೊತ್ತಾದ್ರೆ
ಅವ್ರ ಕಾರಣ ಏನು ಅಂತ ಗೊತ್ತಾಗುತ್ತೆ. ನಮ್ಮಿಂದ ರಾಕಿನ ದೂರ ಮಾಡಬೇಕು ಅಂತ ಪ್ರಯತ್ನ ಪಟ್ರಲ್ಲ, ಆ ಶತ್ರು ಅಲ್ಲ ತಾನೇ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಹೊಸವ್ರೆ. ಸಂಬಂಧನೇ ಇಲ್ಲದೆ 3 ಬೇರೆ ಬೇರೆ ಘಟನೆಗಳು ನಡೆದಿದೆ. ರಾಕಿ ಆಕ್ಸಿಡೆಂಟ್, ಅಖಿಲ್ ಅರೆಸ್ಟ್, ಆಫೀಸಲ್ಲಿ ಬಾಂಬ್. ಈ 3 ಒಬ್ಬರೇ ಮಾಡಿದಾರಾ ಇಲ್ಲ ಬೇರೆ ಬೇರೆ ವ್ಯಕ್ತಿಗಳು ಮಾಡಿದಾರ ಅಂತ ತಿಳ್ಕೋಬೇಕು. ರಾಕಿ ಆಕ್ಸಿಡೆಂಟು, ಅಖಿಲ್ ಅರೆಸ್ಟು, ಆ ಬೈಕಾನ್ ಕೆಲ್ಸನೇ ಅಲ್ವಾ ರೀ? ಅವನೇ ಒಪ್ಕೊಂಡಲ್ಲ. ಯಾಕೋ ನನಗೊಂದ್ಮೇಲೆ ನಂಬಿಕೆ ಬರ್ತಾ ಇಲ್ಲ ಹೊಸವ್ರೆ. ಈ ಹೊಸ ಶತ್ರುಗಳು ಒಂದು ಕಡೆ ನಮ್ಮನೆನ, ಮತ್ತೊಂದು ಕಡೆ ಆಫೀಸ್ನ ಟಾರ್ಗೆಟ್ ಮಾಡಿದಾರೆ ಅಂತ ಅನಿಸ್ತಾ ಇದೆ. ಅಂದ್ರೆ ಒಂದ್ ಕಡೆ ನಮ್ ಕುಟುಂಬನ, ಮತ್ತೊಂದ್ ಕಡೆ ವ್ಯಾಪಾರನ ಒಂದೇ ಸಲ ಹೊಡಿಬೇಕು ಅಂತ ನೋಡ್ತಿದಾರಾ? ಆತಂಕ ಪಡಕ್ಕೆ ಹೋಗ್ಬಿಡಿ. ಇದು ನನ್ನ ಬರೀ ಗೆಸ್ ಮಾತ್ರ. ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ನಿಜನೂ ಆಚೆ ಬರುತ್ತೆ. ಸ್ವಾಮೀಜಿನ ಭೇಟಿ ಮಾಡಬೇಕು ಅನ್ಕೊಂಡು ಭೇಟಿ ಮಾಡೋಕ್ಕಾಗಲಿಲ್ಲ. ಅವ್ರನ್ನ ಭೇಟಿ ಮಾಡಿದ್ರೆ ಯಾವ್ದಾದ್ರೂ ಪರಿಹಾರ ಹೇಳ್ತಾರೇನೋ ರೀ? ಸಮಯ ನೋಡಿಕೊಂಡು ಸ್ವಾಮೀಜನ ಭೇಟಿ ಮಾಡೋಣ. ನೀವೇನು ಗಾಬರಿ ಹಾಕಿ ಹೋಗ್ಬಿಡಿ, ಎಲ್ಲ ನಾನು ನೋಡ್ಕೊಳ್ತೀನಿ. ಆ ಹೊಸ ಶತ್ರುಗಳು ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿತೀನಿ. ಏನ್ ಮ್ಯಾಮ್, ನಿಮ್ ಗುರಿ ತಪ್ತಾ ಇದೆ. ಒಂದ್ ಆರೋ ಕೂಡ ಟಾರ್ಗೆಟ್ನ ರೀಚ್ ಆಗ್ತಿಲ್ಲ. ಸೇಮ್ ಟು ಸೇಮ್ ನಿಮ್ ಟ್ರಯಲ್ಸ್ ಥರ ನಿಮ್ ಆರೋಸ್ ಕೂಡ ದಾರಿ ತಪ್ತಾ ಇದೆ ಮೇಡಮ್. ನನ್ನನ್ನು ಕೆರಳಿಸ್ಬೇಡ. ನೀವು ಕೆರಳಿದ್ರು ನಾನ್ ಕೆರಳಿದ್ರು ಯೂಸ್ ಇಲ್ಲ ಮ್ಯಾಮ್. ನಮ್ ಟಾರ್ಗೆಟ್ ಅಷ್ಟು ಸ್ಟ್ರಾಂಗ್ ಆಗಿದೆ, ಅದಕ್ಕೆ ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗ್ತಿದೆ. ನಮ್ ಫಸ್ಟ್ ಪ್ಲಾನ್ ರಾಕಿ ಆಕ್ಸಿಡೆಂಟ್ ಒಂದೇ ಸಕ್ಸಸ್ ಆಗಿದ್ದು, ಅದಾದ್ಮೇಲೆ ಅಖಿಲ್ ಅರೆಸ್ಟ್, ಬಾಂಬ್ ಬ್ಲಾಸ್ಟ್ ಎಲ್ಲ ಫೇಲ್ ಆಯ್ತು. ಪ್ರತಿ ಸಲ ಅವರೇ ಗೆಲ್ತಾರೆ ಅನ್ಕೋಬೇಡ. ಯಾವ್ದಾದ್ರೂ ಒಂದ್ಸಲ ನಾನು ಏಟ್ ಕೊಡ್ತೀನಿ. ಆ ಒಂದು ಸಲ ಯಾವಾಗ ಮ್ಯಾಮ್? ಇರುವೆ 100 ಸಲ ಕಚ್ಚಿದ್ರು ಮನುಷ್ಯ ಸಾಯಲ್ಲ. ಅದೇ ಹಾವು ಒಂದ್ಸಲ ಕಚ್ಚಿದ್ರೆ ಸಾಯ್ತಾನೆ. ಅಂದ್ರೆ ನಮ್ ಪ್ಲಾನ್ಸ್ನ ಇವ್ರಿಗೆ ಹೋಲಿಸ್ತಿದ್ಯಾ? ಹಾವು ಕಚ್ಚೋ ಥರ ಇರ್ಲಿ ಅಂತ ಹೇಳ್ತಿದ್ದೀನಿ. ಒಂದೇ ಒಂದು ಪ್ಲಾನ್, ಆ ಕಡೆ ಫ್ಯಾಮಿಲಿ, ಈ ಕಡೆ ಸಂಸ್ಕೃತಿ ಇವೆಂಟ್ಸ್ ಒಂದೇ ಸಲ ನಾಶ ಆಗ್ಬೇಕು. ನಾನು ಕೂಡ ಅಂತ ಪ್ಲಾನ್ನೇ ಯೋಚನೆ ಮಾಡ್ತಿದ್ದೀನಿ. ನನ್ಗೀಗ ಟೈಮ್ ಇಲ್ಲ, ತಾಳ್ಮೆ ಅಂತೂ ಇಲ್ಲವೇ ಇಲ್ಲ. ಈ ಸಲ ನಾವು ಕೊಡೋ ಏಟ್ ಹೇಗಿರ್ಬೇಕು ಅಂದ್ರೆ, ನೀನ್ ಹೇಳ್ದಾಗೆ ಆ ಮನೆ, ಆಫೀಸು ಒಂದೇ ಸಲ ಕೊಲ್ಯಾಪ್ಸ್ ಆಗಬೇಕು. ಸೂಪರ್ ಮ್ಯಾಮ್, ಈ ಸಲ ನಿಮ್ ಗುರಿ ತಪ್ಪಲಿಲ್ಲ. ನೆಕ್ಸ್ಟ್ ನಾನು ಹಾಕೋ ಪ್ಲಾನ್ ಕೂಡ ಗುರಿ ತಪ್ಪಲ್ಲ. ಹೀಗೆ ಟಾರ್ಗೆಟ್ ರೀಚ್ ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ದೀರಾ ಮ್ಯಾಮ್? ನೀನೇ ನೋಡ್ತೀಯಲ್ಲ, ಹಿಂದೆ ಹೋಗಿರೋ ಸಮುದ್ರ ವೇಗವಾಗಿ ಮುಂದೆ ಬಂದಂಗೆ, ಬಾಣದಿಂದ ತಪ್ಪಿಸ್ಕೊಂಡಿರೋ ಜಿಂಕೆನ ಹುಲಿ ಬೇಟೆ ಆಡ್ದಂಗೆ ಆ ಫ್ಯಾಮಿಲಿನ ಬೇಟೆ ಆಡ್ತೀನಿ. ಆ ವಸುಗೆ ನಾನು ಯಾರು ಅಂತ ತೋರಿಸ್ತೀನಿ. ಆ ಕ್ಷಣಕ್ಕೋಸ್ಕರನೇ ನಾನು ವೇಟ್ ಮಾಡ್ತಿದ್ದೀನಿ ಮ್ಯಾಮ್. ನಿಮ್ ಮಾತಲ್ಲಿರೋ ಆವೇಶನ ಕೆಲ್ಸದಲ್ಲಿ ಮಾಡಿ ತೋರಿಸಿ. ಈ ಸಲನಾದ್ರೂ ನಾವು ಗೆಲ್ಬೇಕು, ಸಂತೋಷದಿಂದ ಸಂಭ್ರಮ ಪಡ್ಬೇಕು. ಪಡೋಣ. ಆ ಫ್ಯಾಮಿಲಿನ ನಾಶ ಮಾಡಿ ಪಾರ್ಟಿ ಮಾಡೋಣ. ರೆಡಿಯಾಗಿರು. ಅಭಿರಾಮ್ ಭಾವ, ವಸು ಅಕ್ಕ, ಇನ್ನು ನಿಮ್ ಕಥೆ ಮುಗಿತು.
ಭಾವ ಹ್ಮ್ ಏನ್ ನಂದಿನಿ? ಅದು ನಾನು ನನ್ನ ಹತ್ರ ಏನೋ ಹೇಳ್ಬೇಕಂತಿದ್ಯಾ? ಹೌದು ಭಾವ, ಏನಂತ ಹೇಳು. ನಾನು ನಿನ್ನ ನನ್ನ ನಿನ್ನ ಹೇಳು ನಂದಿನಿ, ಸಂಕೋಚ ಪಡ್ಬೇಡ. ನಿಂಗೇನಾದ್ರೂ ಬೇಕಾ ಭಾವ? ಅದನ್ನ ಕೇಳೋದಕ್ ಬಂದ್ಯಾ? ಅದಲ್ಲ. ಹೌದು. ನನಗೇನು ಬೇಡ, ಥ್ಯಾಂಕ್ ಯು. ಬಾಯ್ ಬಿಟ್ಟು ಭಾವ ಇಷ್ಟ ಅಂತ ಹೇಳಕ್ಕಾಗ್ತಿಲ್ಲ. ಲೆಟರ್ ಬರ್ಕೊಟ್ರೆ? ಎಸ್. ಈ ಲೆಟರ್ನ ಭಾವಂಗ್ ಕೊಟ್ರೆ ಭಾವ ನಂಗೆ ರಿಪ್ಲೈ ಮಾಡ್ತಾನೆ. ನಂದಿನಿ. ಏನಕ್ಕ? ಈ ಬಟ್ಟೆನ ಸ್ವಲ್ಪ ಆಚೆ ಹಾಕ್ಬಿಟ್ ಬಾ. ಅದು ಯಾವ್ದಾದ್ರೂ ಕೆಲ್ಸ ಇತ್ತಾ? ಇಲ್ಲ ಅಕ್ಕ, ಕೊಡಿಲ್ಲಿ. ಬಟ್ಟೆ ಹಾರಾಕ್ಬೇಕಾದ್ರೆ ಇದು ಒದ್ದೆ ಆಗುತ್ತೆ. ಇದನ್ನಿಲ್ಲೇ ಇಟ್ಟು ಹೋಗ್ತೀನಿ. ಮೇಡಮ್, ಸರ್. ಯಾರ್ ನೀವು? ಎಲೆಕ್ಟ್ರಿಷಿಯನ್ ಮೇಡಮ್. ಫ್ರಿಡ್ಜ್ ರಿಪೇರಿ ಮಾಡಬೇಕು ಅಂತ ಸರ್ ಹೇಳಿದ್ರು. ಹೌದು, ರಿಪೇರಿ ಮಾಡಬೇಕು. ಫ್ರಿಡ್ಜ್ ಅಲ್ಲಿದೆ, ರಿಪೇರಿ ಆದ್ಮೇಲೆ ಹೇಳು, ದುಡ್ಡು ಕೊಡ್ತೀನಿ. ಸರಿ ಮೇಡಮ್. ಏನೋ ನನ್ನ ಅಂದ ಎಲ್ಲ ಒಲೆಲ್ ಹಾಕಿರೋ ಬೆಣ್ಣೆ ತರ ಕರಗ್ ಹೋಗ್ತಾ ಇದೆ. ಈ ಒಂಟಿತನಕ್ಕೆ ಯಾವಾಗ ಮುಕ್ತಿ ಸಿಗುತ್ತೋ? ಮೇಡಮ್, ಒಂಚೂರು ಕೆಳಗ್ ನೋಡಿ. ನನ್ನ ಪ್ರೀತಿ, ನನ್ನ ಹೃದಯದ ಮಾತನ್ನ ಬಾಯಲ್ಲಿ ಹೇಳಕ್ಕಾಗ್ದೆ ಈ ಅಕ್ಷರದ ಮೂಲಕ ನಿನ್ನ ಮುಂದೆ ಇಡ್ತಿದ್ದೀನಿ. ನೀವಂದ್ರೆ ನನಗೆ ಹೇಳಕ್ಕಾಗದೇ ಇರೋಷ್ಟು ಇಷ್ಟ. ಏನಿವ್ರು ಪದೇ ಪದೇ ನನ್ನನ್ನು ಯಾಕೆ ನೋಡ್ತಾವ್ರೆ? ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಎಷ್ಟು ಸಲ ಅನ್ಕೊಂಡೆ, ಹೇಳಕ್ಕಾಗ್ಲಿಲ್ಲ. ನನ್ನ ಈ ಮೂಕ ಪ್ರೀತಿನ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಅಷ್ಟೊಂದ್ಸಲ ನನ್ನ ಮುಖನ ಯಾಕೆ ನೋಡ್ತಿದ್ದಾರೆ? ನಿಮ್ ಜೊತೆ ಸೇರಿ 7 ಹೆಜ್ಜೆ ನಡಿಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿಮಗೂ ನಾನಿಷ್ಟ ಆದ್ರೆ ನಾವು ಮದ್ವೆ ಮಾಡ್ಕೊಳ್ಳೋಣ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯನ್ನ ಬಯಸೋ ನಿಮ್ಮ ವ್ಯಕ್ತಿ. ಮುಗೀತಾ? ಒಂದ್ ನಿಮಿಷ ಮೇಡಮ್. ಆಯ್ತು ಮೇಡಮ್. ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದೆ ಮೇಡಮ್. ಎಷ್ಟು? 1000 ಮೇಡಮ್. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಲೆಟರ್ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು?
ರಾಜ ಯಾರು ಮೇಡಮ್? ನಿನ್ನೆ ರಾಜ. ನನ್ನ ಹೆಸರು ರಾಜ ಅಲ್ಲ ಮೇಡಮ್, ಸುರೇಶ್. ಸುಮಂಗಲಿ ಸುರೇಶ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನ್ ಮೇಡಮ್? ನಿನ್ ಲೆಟರ್ಗೆ ನನ್ನ ಉತ್ತರ. ಯಾವ ಲೆಟರ್ ಮೇಡಮ್? ಬರೆಯೋದೆಲ್ಲ ಬರ್ದು ಏನು ಗೊತ್ತಿಲ್ದಂಗೆ ಅಮಾಯಕರ ತರ ಕೇಳ್ತಿದ್ಯಲ್ಲ. ನಾನ್ ಲೆಟ್ರ್ ಬರೆಯೋದು ಅಂದ್ರೆ ಏನ್ ಮೇಡಮ್? ಈ ಲೆಟರ್ ಬರ್ದಿದ್ದು ನೀನೇ ಅಲ್ವಾ? ಕದ್ದು ಮುಚ್ಚಿ ರಿಪೇರಿ ಅಂತ ನೀನ್ ಮನೆಗ್ ಬರ್ತಿದ್ರೆ ಏನೋ ಅನ್ಕೊಂಡಿದ್ದೆ. ಇದಕ್ಕೆ ಎಂತಾಯ್ತು? ಏನ್ ಹೇಳ್ತಿದ್ದೀರಾ ಮೇಡಮ್?